ನಗೆ ಬೀರಿದೆ ಚೆಲುವಾದ ಅರವಿಂದ ನಗೆ ಬೀರಿದೆ ರವಿ ತಂದ ಸಂತೋಷ ಮಿತಿ ಮೀರಿದೆ ಚೆಲುವಾದ ಅರವಿಂದ ನಗೆ ಬೀರಿದೆ ಸ್ವಾಮಿ ಬನ್ನಿ ಪ್ರಿಯ, ಇದು ನಮಸ್ಕರಿಸುವೆ. ಪ್ರಿಯ ದೇವಿ ಸರಸ್ವತಿ, ಸೌಂದರ್ಯ ಸಿರಿಯೇ ಓ ನನ್ನ ಸತಿಯೇ ನೀನಿರಲು ಆನಂದವೋ ಈ ಬಾಳೆ ಸಂಗೀತವೋ ಓ ಈ ಬಾಳೆ ಸಂಗೀತವೋ ಮಗವು ಚಲುವಾದ ನಗವು ಮನಸೆಳವ ಮೈಮಾಟವೋ ಹೂವಂತ ಮಗವು ಚಲುವಾದ ನಗವು ಮನಸೆಳವ ಮೈಮಾಟವೋ ಕಣ್ಣೋಟವು ಬಾಣವೋ ಓ ಕಣ್ಣೋಟವು ಬಾಣವೋ ಸೌಂದರ್ಯ ಸಿರಿಯೇ ಓ ನನ್ನ ಸತಿಯೇ ನೀನಿರಲು ಆನಂದವೋ ಈ ಬಾಳೆ ಸಂಗೀತವೋ ಈ ಬಾಳೆ ಸಂಗೀತವೋ ಕನಸು ಮೂಡುತ್ತಿದೆ, ಆಸೆ ಕಾಡುತ್ತಿದೆ, ಹಿಂದೆ ಕಾಣೆ ದೂರ ಸರಿಯುವ ಮನವು ಮಾಡದೆ ಬಳಿಗೆ ಬಾರೆ ಜಾಣೆ ಕನಸು ಮೂಡುತ್ತಿದೆ, ಆಸೆ ಕಾಡುತ್ತಿದೆ, ಹಿಂದೆ ಕಾಣೆ ದೂರ ಸರಿಯುವ ಮನವು ಮಾಡದೆ ಬಳಿಗೆ ಬಾರೆ ಜಾಣೆ ಸೌಂದರ್ಯ ಸಿರಿಯೇ ಓ ನನ್ನ ಸತಿಯೇ ನೀನಿರಲು ಆನಂದವೋ ಈ ಬಾಳೆ ಸಂಗೀತವೋ ಓ ಈ ಬಾಳೆ ಸಂಗೀತವೋ ದೇವಿ. ಪ್ರಿಯ ಸರಸ್ವತಿ ಹೇಳಿ ಸ್ವಾಮಿ. ದೇವಿ, ಜಗತ್ಸೃಷ್ಟಿಗೆ ಕಾರಣಕರ್ತರಾದ ವಿಧಿನಿಧಿಯರಿಬ್ಬರು ಕೋಪ ಎಂಬ ವಿಷದ ಜ್ವಾಲೆಗೆ ಸಿಕ್ಕಿ ಈ ಬ್ರಹ್ಮಲೋಕಕ್ಕೆ ಬರುತ್ತಿರುವರು. ಬರಲಿ 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 ಸ್ವಾಮಿ, ಬಹಳ ಸಂತೋಷ. ಬನ್ನಿ ಕುಳಿತುಕೊಳ್ಳೋಣ. ಬಲ 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 ಜನಗಾರು ಸರಿ ಸಮರು ಜರೆಯೋ ಬಲ 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 ಜನಗಾರು ಸರಿ ಪರಮ ಪುರುಷನೇ ಪರಯ ಬ್ರಹ್ಮನೇ ಪರುಸತಿ ಮಾಡು ದರೆಯೊಳಗೆ ಗಿರಿಜಾ ರಮಣ ಪರಯೋ ಬ್ರಹ್ಮ ಗಿರಿಜಾ
ಭಾನುಸುತ. ನಮೋ ನಮಃ ಬ್ರಹ್ಮದೇವ. ಶುಭವಾಗಲಿ ಮಹಾಲಕ್ಷ್ಮಿ. ದೇವಿ, ಸ್ವಾಮಿ, ಇದೆಂತ ವಿಚಿತ್ರ ನೋಡಿದೆಯಾ ಸರಸ್ವತಿ? ಜಗತ್ ಸೃಷ್ಟಿಗೆ ಕಾರಣಕರ್ತರಾದ ವಿಧಿನಿಧಿಯರಿಬ್ಬರು ಒಟ್ಟಿಗೆ ಈ ಬ್ರಹ್ಮಲೋಕಕ್ಕೆ ಎಂದ ಮೇಲೆ ವಿಚಾರವು ಬಹಳ ಗಾಢವಾಗಿಯೇ ಇರಬಹುದು. ಹೌದು ಬ್ರಹ್ಮನ ವಿಚಾರವೇನು? ಬಹಳ ಗಾಢವಾಗಿ ಇರುವುದು ಸರಿ. ವಿಧಿನಿಧಿಯರಿಬ್ಬರು ಅಂದ ಮೇಲೆ ಒಟ್ಟಿಗೆ ಬರಬೇಕಾದದ್ದೇ ಅಲ್ಲವೇ ಮಹಾಲಕ್ಷ್ಮಿ? ಹೌದು ಮಹಾದೇವ್. ಸದಾ ಕಷ್ಟವನ್ನು ಕೊಡುತ್ತಿರುವ ಈ ಶನಿ ಹೆಚ್ಚು ಅಥವಾ ಅಷ್ಟೈಶ್ವರ್ಯ ಕೊಡುವ ಈ ಮಹಾಲಕ್ಷ್ಮಿ ಹೆಚ್ಚು ತೀರ್ಮಾನವಾಗಬೇಕು. ವಿಚಾರವೇನೆಂದು ಅರ್ಥವಾದರೆ ತಾನೇ ಸರಾಗವೋ ಭಯಂಕರವೋ ಎಂದು ಅರ್ಥವಾಗುವುದು ಭಾನುಸುತ. ವಿಚಾರವೇನು? ಇಷ್ಟೇ ಸಿರಿಯ ಬದಲಾಗಿ ಒಪ್ಪಿದರು ನಾಲ್ಕಾದರೂ ಸಿದ್ಧ. ಆದರೆ ಏನು ಮಾಡಲಿ ಈ ಮಹಾಲಕ್ಷ್ಮಿಯು? ಅದಕ್ಕೆ ಕಾರಣಕರ್ತರಾದ ನಾವೇ ಭಾನುಸುತ. ಯಾವ ವಸ್ತುವನ್ನು ಎಲ್ಲಿ ಇಟ್ಟು ಪೂಜಿಸಬೇಕೋ ಅದೇ ಚೆನ್ನ ಅಲ್ಲವೇ ಮಹಾಲಕ್ಷ್ಮಿ? ಅಂದರೆ ನಾವು ಸೃಷ್ಟಿ ಮಾಡಿದವರಿಗೆ ಸುಖವನ್ನು ಕೊಡಬೇಕೆಂದವೇ ನಿಮ್ಮ ಮಾತಿನ ಅರ್ಥ? ಛೇ, ಹಾಗಲ್ಲ ಮಹಾಲಕ್ಷ್ಮಿ. ಭಕ್ತಿ ಇರುವ ಕಡೆ ಭಗವಂತನ ವಾಸಸ್ಥಾನ, ಐಶ್ವರ್ಯ ಇರುವ ಕಡೆ ಸಂತೋಷ ತುಂಬಿ ತುಳುಕುತ್ತದೆ ಎಂಬುದು ಮಾತು ಜ್ಞಾಪಕ್ಕೆ ಬಂತು ಅಷ್ಟೇ. ಬ್ರಹ್ಮದೇವ, ಈ ಪುರಾಣ ಪುಣ್ಯ ಕಥೆಗಳಿಂದ ನಮ್ಮ ಪ್ರಶ್ನೆಗೆ ಉತ್ತರ ದೊರಕುವುದಿಲ್ಲ. ಬೇಗನೆ ತೀರ್ಮಾನಿಸು ನಮ್ಮಿಬ್ಬರಲ್ಲಿ. ಕುಪಿತನಾಗಬೇಡ ಹೆಚ್ಚು ಯಾರು ಕಡಿಮೆ ಎಂದು? ಕುಪಿತನಾಗಬೇಡ ಕಲಿಪುರುಷ. ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ವಿಂಗಡಿಸಿದರೆ ಅಲ್ಲಿ ಹುಟ್ಟುವುದಲ್ಲವೇ ತಾರತಮ್ಯ? ಇದರಲ್ಲಿ ತಾರತಮ್ಯದ ಮಾತೇನು ಬಂತು ಪಿತಾಮಹ? ಮತ್ತೇನು ಭಾನುಸುತ್ತಾನೆ? ಹೆಚ್ಚು ಕಡಿಮೆ ಮಾತು ಅಷ್ಟೇ. ಅದೇ ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ವಿಂಗಡಿಸಿದರೆ ಅಲ್ಲಿ ಹುಟ್ಟುವುದಲ್ಲವೇ ತಾರತಮ್ಯ? ಬ್ರಹ್ಮದೇವ, ಭಾನುಸುತ, ನಿನ್ನಲ್ಲಿ ಒಂದು ಸ್ಥಿರ ಛೇದನವಾದರು ನಮಗೆ ನ್ಯಾಯವನ್ನು ತೀರ್ಮಾನಿಸಲು ಸಾಧ್ಯವಿಲ್ಲ. ಮೇಲೆ ಬೇಡ, ನಾವು ಕೈಲಾಸಕ್ಕೆ ಹೋಗಿ ಓ ಪರಶಿವನನ್ನೇ ಕೇಳುತ್ತೇವೆ. ಅಲ್ಲೇ ತೀರ್ಮಾನವಾಗಲಿ ನಮ್ಮಿಬ್ಬರಲ್ಲಿ. ಹೆಚ್ಚು ಯಾರು ಕಡಿಮೆ ಎಂದು ಕೈಲಾಸಕ್ಕೆ ಹೋಗೋಣ. ಅಲ್ಲೇ ತೀರ್ಮಾನವಾಗಿ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಆಗಲೇ ಬ್ರಹ್ಮ ಸಂಕಲ್ಪವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲವಾದರೂ ಆ ಕೈಲಾಸಪತಿಗೂ ತಿಳಿಯಲು ಸಂತೋಷವಾಗಿ ಹೋಗಿ ಬನ್ನಿ. ಶುಭಮಸ್ತು. ಹಾಗೆ ಆಗಲಿ ಪಿತಾಮಹ. ನಾವು ಬರುತ್ತೇವೆ. ಭಾನುಸುತ, ಬಾರಲ್ಲ ಪ್ರಿಯ ರಮಣಿ ಹೃದಯವನು, ಬಳಿ ಬಾರಲ್ಲ ಪ್ರಿಯ ರಮಣಿ ನೀಡು ಹೃದಯವನು, ಪ್ರಿಯ ರಮಣಿ
ಜಯ ಜಯ ನಾರಾಯಣ ಜಯನುತ ಪಾರಾಯಣ ಭವಭಯ ಕಾರಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಈ ಜಗವೆಲ್ಲ ನಿನ್ನ ನಾಟಕ ಕಾರಣ ಈ ಜಗವೆಲ್ಲ ನಿನ್ನ ನಾಟಕ ಕಾರಣ ನಾರಾಯಣ ಹರಿ ನಾರಾಯಣ ಆ ನಾರಾಯಣ ಹರಿ ನಾರಾಯಣ ಹರಿಯು ನೀನೇ ದೇವಾ ದೇವಾ ಹರಿಯು ನೀನೆ ಅರನು ನೀನೆ ಹರಿಯು ನೀನೆ ಅರನು ನೀನೆ ಹರಿಹರ ಬ್ರಹ್ಮ ಸ್ವರೂಪನು ನೀನೆ ಹರಿಹರ ಬ್ರಹ್ಮ ಸ್ವರೂಪನು ನೀನೆ ಸರಿಸಮರುಂಟೆ ಧರೆಯೊಳಗೆ ಸುರವೈರಿಯುತ ನಾನಿರಲು ಸರಿಸಮರುಂಟೆ ಧರೆಯೊಳಗೆ ಸುರವೈರಿಯುತ ನೀನಿರಲು ನಿಗಮ ಗೋಚರನೆ ನೀಲಾಮಯನೇ ವೇದ ವೇದಗಳ ಅಗಣಿತ ಮಹಿಮನೆ ನಿಗಮ ಗೋಚರನೆ ನೀಲಾಮಯನೇ ವೇದ ವೇದಗಳ ಅಗಣಿತ ಮಹಿಮ ನಾರಾಯಣ ಹರಿ ನಾರಾಯಣ ಆ ನಾರಾಯಣ ಹರಿ ನಾರಾಯಣ ಈ ಜಗವೆಲ್ಲ ನಿನ್ನ ನಾಟಕ ಕಾರಣ ಈ ಜಗವೆಲ್ಲ ನಿನ್ನ ನಾಟಕ ಕಾರಣ ನಾರಾಯಣ ಹರಿ ನಾರಾಯಣ ಆ ನಾರಾಯಣ ಹರಿ ನಾರಾಯಣ 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 ವಿಧಿ ನಿಧಿಯರಿಬ್ಬರು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲೂ ಕೂಡ ಅವರಿಗೆ ನ್ಯಾಯ ದೊರಕದೆ ನನ್ನ ಮಾರ್ಗದರ್ಶನದಂತೆ ಕೈಲಾಸಕ್ಕೆ ಹೋಗುವರು. ನಾನು ಕೂಡ ಕೈಲಾಸಕ್ಕೆ ಹೋಗಿ ಮುಂದಿನ ಕಾರ್ಯವನ್ನೂ ನಡೆಸುವೆನು. ನಾರಾಯಣ ನಾರಾಯಣ. ಎಲ್ಲೆಲ್ಲಿ ನೋಡಿದರು ಶಿವನಿಗನು ಅವನಿಲ್ಲದ ಸ್ಥಳವು ಉಂಟೇನು ಸ್ವಾಮಿ ಎಲ್ಲೆಲ್ಲಿ ನೋಡಿದರು ಶಿವನಿಗನು ಅವನಿಲ್ಲದ ಸ್ಥಳವು ಉಂಟೇನು ಎಲ್ಲೆಲ್ಲಿ ಶಿವನಿಯನು ಎಲ್ಲರಲ್ಲಿ ಶಿವನಿಯನು ಎಲ್ಲೆಲ್ಲಿ ಶಿವನಿಯನು ಎಲ್ಲರಲ್ಲಿ ಶಿವನಿಯನು ನನ್ನೊಡೆಯ ಕರುಣಾಳು ಜಗದೀಶನು ಎನ್ನ ಪರಮೇಶನು ನನ್ನೊಡೆಯ ಕರುಣಾಳು ಜಗದೀಶನು ಎನ್ನ ಪರಮೇಶನು ಓಂಕಾರವೇ ಶಿವಮಯವು ಓಂಕಾರವೇ
ಶಿವಮಯವು ಎಲ್ಲ ಶಿವಮಯವು. ಸ್ವಾಮಿ ನಮಸ್ಕರಿಸುವ ದೇವ. ಆನಂದ ಆನಂದವೇ ಇದು ಶಿವಸತೆಯ ಸಂಲಾಪ. ಪಾರ್ವತಿ ಪ್ರಿಯಾ ಪಾರ್ವತಿ ಆನಂದ ಆನಂದವೇ ಇದು ಶಿವಸತೆಯ ಸಂಲಾಪ. ಈ ಜೀವನ ನವಚೇತನ. ಪಾರ್ವತಿ ಈ ಜೀವನ ನವಚೇತನ ಪ್ರೇಮಾನುರಾಗದ ಶುಭ ಮಿಲನ. ಪಾರ್ವತಿ ಪ್ರೇಮಾನುರಾಗದ ಶುಭ ಮಿಲನ. ಆನಂದ ನಿನ್ನ ಮನದಾಸೆ ಪೂರೈಸಲೆಂದು ಗೌರಿ ಮನೋಹರಿ ನಾನಿಲ್ಲಿ ನಿಂದೆ. ಪಾರ್ವತಿ ನಿನ್ನ ಮನದಾಸೆ ಪೂರೈಸಲೆಂದು ಗೌರಿ ಮನೋಹರಿ ನಾನಿಲ್ಲಿ ನಿಂದೆ. ಹೃದಯೇಶ್ವರಿಯ ಪ್ರೇಮನಿಧಿಯೇ. ಪಾರ್ವತಿ ಹೃದಯೇಶ್ವರಿಯೇ ಪ್ರೇಮನಿಧಿಯೇ. ಮೂಜಗಲೋಕಕ್ಕೆ ನಾನಾದಿಯಲ್ಲವೇ. ಪಾರ್ವತಿ ಮೂಜಗಲೋಕಕ್ಕೆ ನಾನಾದಿಯಲ್ಲವೇ. ಆನಂದ ಆನಂದವೇ ಇದು ಶಿವಸತಿಯ ಸಂಲಾಪವೇ. ಈ ಜೀವನ ನವಚೇತನ ಈ ಭಾವನ ನವಚೇತನ ಪ್ರೇಮಾನುರಾಗದ ಶುಭ ಮಿಲನ. ಪಾರ್ವತಿ ಪ್ರೇಮಾನುರಾಗದ ಶುಭ ಮಿಲನ. ಆನಂದ ಆನಂದವೇ ಇದು ಶಿವಸತಿಯ ಸಂಲಾಪವೇ. ಪಾರ್ವತಿ ನಿನ್ನ ಪ್ರೇಮ ಪ್ರೀತಿಯನ್ನು ಪಡೆದ ನಾನೇ ಧನ್ಯನು. ಪಾರ್ವತಿ ಸ್ವಾಮಿ ಕೈಲಾಸವಾಸಿಯಾದ ನಿಮ್ಮ ಕೈ ನೀಡಿದ ನಾನಲ್ಲಿಗೆ ಸ್ವಾಮಿ ಧನ್ಯಳು. ಪಾರ್ವತಿ ಹಲವು ಜನುಮದಿಂದ ಬಂದ ಪ್ರೇಮ ಬಂಧನ. ಪಾರ್ವತಿ ಪ್ರಿಯಾ ಹಲವು ಜನುಮದಿಂದ ಬಂದ ಪ್ರೇಮ ಬಂಧನ. ನಿನ್ನ ಪ್ರೇಮ ಹೃದಯದಲ್ಲಿ. ಪಾರ್ವತಿ ಪ್ರಿಯಾ ನಿನ್ನ ಪ್ರೇಮ ಹೃದಯದಲ್ಲಿ ಆದೇನೆ ಸುಖಿ. ಹಲವು ಜನುಮದಿಂದ ಬಂದ ಪ್ರೇಮ
ಪಡೆಯಬೇಕೆಂಬ ಆಸೆ. ಏನು ಮಾಡಲಿ, ಸಮಯವೇ ಸಿತ್ತುಲ ಪಾರ್ವತಿ. ಬಾರೆನ್ನ ಪ್ರಿಯ ಧರಸಿ ಮನ ಮೋಹಿನಿ ನೀನೇ, ಬಾರೆನ್ನ ಪ್ರಿಯ ಧರಸಿ ಪ್ರಿಯಾ ಪಾರ್ವತಿ. ಭೂಲೋಕದಲ್ಲಿ ಧರ್ಮವು ಪತನವಾಗಿ ಅಧರ್ಮವು ತಲೆದೋರುತ್ತಿರುವುದು. ಅದಕ್ಕಾಗಿ ನಾರದನು ವಿಧಿ ಸ್ವರೂಪನಾದ ಶನಿರಾಜನನ್ನು ಮಹಾಲಕ್ಷ್ಮಿಯನ್ನು ಕೆರಳಿಸಿ ಭೂಲೋಕ ಜನರಿಗೆ ಧರ್ಮದ ಪಾಠವನ್ನು ಕಲಿಸಲು ಯತ್ನಿಸಿದರು ಪಾರ್ವತಿ. ಹೌದು ಸ್ವಾಮಿ. ಎಂದವರ ನಡೆಗೆ ಗಣಗಣಪೋ ಮಂಡಲದ ಬಿರಿಯಲಿ ಬೇಕು ಅಗ್ನಿಗಾಲಗಳು ಬೋರ್ಕರೆಯಲ್ಲಿ ಕರೆಯೊಳಗೆ. ಎಂದವರ ನಡೆಗೆ ಗಣಗಣಪೋ ಮಂಡಲದ ಬಿರಿಯಲಿ ಬೇಕು ಅಗ್ನಿಗಾಲಗಳು ಬೋರ್ಕರೆಯಲ್ಲಿ ಕರೆಯೊಳಗೆ. ಚಲಿಸುವ ಗೋಲಗಳಿಂದ ಚಲಿಸುವ ಗೋಲಗಳಿಂದ ಧರಣಿಗಂತವರ ತಲ್ಲಣಿಗಳಿಗೆ ಧರಣಿಗಂತವರ ತಲ್ಲಣಿಗಳಿಗೆ ಮರಿಕುಲವ ಶಿಕ್ಷಿಸುವೆ ಮರಿಕುಲವ ಶಿಕ್ಷಿಸುವೆ. ಹತ್ತು ಔಷಧಿ ಮೆತ್ತಿ ಮೆರೆಯುವೆ ಹತ್ತು ಔಷಧಿ ಮೆತ್ತಿ ಮೆರೆಯುವೆ. ಎಂದವರ ನಡೆಗತಿಗಳ ಬಹುಮಂಡಲದ ಬಿರಿಯಲಿ ಅಗ್ನಿಗಾಲಗಳು ಬೋರ್ಕರೆಯಲ್ಲಿ ಪಾರ್ವತಿ ಪರಮೇಶ್ವರನಿಗೆ ಸೂರ್ಯಪುತ್ರನು ಮಾಡುವಂತ ಪ್ರಣಾಮಗಳು. ಶ್ರೀದೇವ, ನಿನಗೆ ಶುಭವಾಗಲಿ ಶ್ರೀದೇವ.
ನಮೋ ನಮಃ ನಮೋ ನಮಃ ಕೈಲಾಸ ದೇವತೆ ನಿನಗೂ ಸಹ ಶುಭವಾಗಲಿ ದೇವತೆ. ನೀ ವೀರರು ನನ್ನ ಕೈಲಾಸಕ್ಕೆ ಬರಲು ಕಾರಣವನ್ನು ತಿಳಿಸುವರಾಗಿ. ಶಂಕರ, ನಾನಿನ್ನ ಹಗ್ಗಧಾರಕನಾದರೂ ನಿನ್ನಲ್ಲಿ ಒಂದು ವಿಚಾರವನ್ನು ಚರ್ಚಿಸಲು ಬಂದಿರುವೆನು. ಶ್ರೀದೇವ, ಅದೇನೆಂಬುದಾಗಿ ಪ್ರಶ್ನೆಯ ಉತ್ತರವನ್ನು ಕೇಳ್ತಿರಲ್ಲ, ಅದೇನೆಂಬುದಾಗಿ ತಿಳಿಸುವರಾಗು ಶ್ರೀದೇವ. ಈಶಾ, ಸದಾ ಸತ್ಸಂಗವನ್ನು ದೊರಕುವ ಅಥವಾ ಈ ಮಹಾಲಕ್ಷ್ಮಿ ಹಚ್ಚ ತೀರ್ಮಾನಿಸು. ಮಹಾದೇವ, ಅಷ್ಟೈಶ್ವರ್ಯಕ್ಕೆ ಸಿರಿದೇವತೆಯಾದ ಈ ಮಹಾಲಕ್ಷ್ಮಿ ಹೆಚ್ಚು ಅಥವಾ ಸದಾ ಕ್ರೂರ ದೃಷ್ಟಿಯನ್ನೇ ಬೀರುತ್ತ ಕಷ್ಟವನ್ನು ಕೊಡುವ ಈ ಶನಿ ಹೆಚ್ಚು ತೀರ್ಮಾನವಾಗಬೇಕು. ಹಬ್ಬಬ್ಬ ಶ್ರೀದೇವ, ನೀನು ನನ್ನಿಂದಲೇ ವರವನ್ನು ಪಡೆದು ನನ್ನ ಮೇಲೆ ಪ್ರಯೋಗ ಮಾಡಿ ಒಂದು ದಿನವಲ್ಲ ಕೈಲಾಸಡಿಯಲ್ಲಿ ಆತ್ಮಲಿಂಗವಾಗಿ ಅಡಿಕೊಳ್ಳುವುದು ಮರೆಯೋ ಸಾಧ್ಯವಿಲ್ಲ ಶ್ರೀದೇವ. ಶಂಕರ, ಆ ವಿಚಾರವನ್ನ ಈ ಮಹಾಲಕ್ಷ್ಮಿಗೆ ತಿಳಿಸು. ಮಹಾದೇವ, ಬ್ರಹ್ಮತ್ಯ ದೋಷಕ್ಕೆ ಗುರಿಯಾಗಿ ಬ್ರಹ್ಮ ಕಪಾಲವನ್ನು ಹಿಡಿದು ಭಿಕ್ಷಾಂದೇಹಿ 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 ಎಂದು ಇಡೀ ಬ್ರಹ್ಮಾಂಡವನ್ನು ತಿರುಗಿದರು. ಯಾರು ನಿಮ್ಮ ಬ್ರಹ್ಮ ಕಪಾಲವನ್ನು ತುಂಬಿಸಲಿಲ್ಲ. ಆಗ ಆಗ ಈ ಮಹಾಲಕ್ಷ್ಮಿಯೇ ನಿಮ್ಮ ಬ್ರಹ್ಮ ಕಪಾಲವನ್ನು ತಿಳಿಸಿದ್ದು. ಹೌದು ಸಿರಿವಲ್ಲಭೆ, ಅಂದು ನಿಲ್ಲಿದ್ದರೆ ನನ್ನ ಶಾಪ ಮಾತ್ರ ಆಗುತ್ತಿರಲಿಲ್ಲ. ಹೇಳುವುದಾದರೆ ನೀವಿರೋ ಸರಿಸಮಾನರೇ. ಆದರೆ ನಿಮಗೆ ಈ ಕಾಂತ ದೊಡ್ಡವರಾರು ಆ ವಿಚಾರವನ್ನು ಶಾಂತರಾಗು ಶ್ರೀದೇವ, ಶಾಂತರಾಗು ನಿಜ ದೇವತೆ. ಹೇಳುವುದಾದರೆ ನೀವಿರೋ ಸರಿಸಮಾನರೇ. ನಿಮಗೆ ಕಾಂತ ದೊಡ್ಡವರಾರು ಮತ್ತಿನ್ಯಾರು? ಕಲಹ ಪ್ರಿಯನಾರದ ಮಹಾದೇವ ಮಹಾದೇವ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರೇ. ಸುಂದರ ಸ್ವರ ಹರ ಗೌರಿ ಮನೋ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ. ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ. ಮೌಲಿಕ ಪತ್ನಿ ತ್ರಿನೇತ್ರ ತ್ರಿಯಂಬ ಜಯ ಮೃತ್ಯುಂಜಯನೇ. ಜಯ ಮೃತ್ಯುಂಜಯನೇ. ಭಕುತಿಗೆ ಬೇಗನೆ ಒಲಿಯುವನೇ ಜಯ ತ್ರಿಪುರಾಂತಕನೇ. ಭಕುತಿಗೆ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ. ಬೇಡಿದ ವರಗಳ ಆಸನ ನೀಡುವ ಸಾಂಬ ಸದಾ ಶಿವನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಋಷಿಗಳ ಹೃದಯದಲ್ಲಿ ಮನೆಯನ್ನು
ತ್ರಿಭುವನ ಪಾಲಕನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸ ವಿಷವನ್ನು ಕುಡಿದ ಕರುಣಾಸಾಗರನೇ ಕರುಣಾಸಾಗರನೇ ಸುಂದರ ಗಿರಿಧರ ಗಜ ಚರ್ಮ ಗಂಗಾಧರ ಭರಣೆ ಸುಂದರ ಸ್ವರಹರ ಗೌರಿ ಮನೋಹರಿ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಶಂಕರನೇ ಶಶಿಧರನೇ ಶಿವನೇ ಶಿವನೇ ಮಹಾದೇವ ಮಹಾದೇವ ಪಾರ್ವತಿ ಪರಮೇಶ್ವರಿಗೆ ನಮೋ ನಮಃ. ನಾರದ ನಿನಗೆ ಶುಭವಾಗಲಿ. ಶನಿದೇವ ಪ್ರಣಾಮಗಳು. ಜನನಿ ಅನಂತ ವಂದನೆಗಳು. ನಾರದ ನೀನು ಲೋಕ ಸಂಚಾರ ಮಾಡಿಕೊಂಡು ದೇವತೆಗಳಿಗೆ ಶುಭ ವಾರ್ತೆ ತಿಳಿಸುವುದೆಂದರೆ ಒಂದಲ್ಲ ಒಂದು ಕಲಾವಂತ ದೊಡ್ಡಿ ತಮಾಷೆ ಮಾಡುತ್ತಿರುವಲ್ಲ, ನಿನ್ನಿಂದ ಈ ವಿಧಿನಿಯರು ವೈರಿಗಳಾಗಿದ್ದಾರೆ. ಇದನ್ನು ಬಗೆಹರಿಸಲಾರೆ ಈಗ ನಾರದ. ದೇವದೇವ, ಇದರಲ್ಲಿ ನನ್ನ ಅಪರಾಧ ಏನೂ ಇಲ್ಲ ದೇವ. ಭೂಲೋಕದಲ್ಲಿ ಧರ್ಮದೇವನಿಗೆ ನೆಲೆಯಿಲ್ಲ ಎಂಬುದನ್ನು ತಿಳಿಸಿದೆ. ಆತನನ್ನು ರಕ್ಷಣೆ ಮಾಡಿಕೊಳ್ಳಬೇಕೆಂದು ಮಹಾತ್ಮನಲ್ಲಿ ಕೋರಿಕೊಂಡನೇ ವಿನಃ ಈ ರೀತಿ ಗೊಂದಲಕ್ಕೊಳಗಾಗುತ್ತಾರೆಂದು ನಾನು ಭಾವಿಸಿರಲಿಲ್ಲ ದೇವ. ಸರಿ ಸರಿ, ಆದಿದ್ದು ಆಗಿ ಹೋಯಿತು. ಈ ವಿಧಿನಿಯರ ನ್ಯಾಯ ಬಗೆಹರಿಸೋದಾದ್ರೂ ಹೇಗೆ ನಾರದ? ಇನ್ನೆಲ್ಲಿ ಮಹಾದೇವ, ಇವರುಗಳ ಸಮಸ್ಯೆ ಎಲ್ಲಿ ಪ್ರಾರಂಭವಾಯಿತೋ ಅಲ್ಲೇ ತೀರ್ಮಾನವಾಗಬೇಕು. ಏನು ನಮ್ಮ ನ್ಯಾಯ ತೀರ್ಮಾನ ಮಾಡುವನು ಭೂಲೋಕದ ನರಮಾನವ, ಭೂಲೋಕದ ನರಮನೆ ನಾರದ. ಶನಿದೇವ, ನಮ್ಮಗಳ ನ್ಯಾಯವನ್ನು ತೀರ್ಮಾನ ಮಾಡಲು ತ್ರಿಮೂರ್ತಿಗಳ ಗಣಗಣ ನಡೆಯುತ್ತಿರುವಾಗ ಅದರಲ್ಲೂ ಭೂಲೋಕದ ನರಮಾನವ ನಮ್ಮಗಳ ನ್ಯಾಯ ತೀರ್ಮಾನ ಮಾಡುವವನು ನಾರದ. ಇದರಲ್ಲಿ ನಿನ್ನ ತಂತ್ರ ಕುತಂತ್ರವೇನಿಲ್ಲ ತಾನೇ? ದೇವದೇವ, ಇದರಲ್ಲಿ ನನ್ನ ತಂತ್ರ ಕುತಂತ್ರ ಏನೂ ಇಲ್ಲ ದೇವ. ನಾರದ, ಇನ್ನು ತಡಬೇಕೆ? ನೀನು ಭೂಲೋಕಕ್ಕೆ ಹೋಗಿ ಭೂಲೋಕದ ಮಾನವನ ಬಳಿಗೆ ಹೋಗಿ ವಿಧಿ ನ್ಯಾಯವನ್ನು ಬಗೆಹರಿಸಿ ಬರೋಣ. ನಾವು ಹಾಗೆ ಆಗಲಿ ದೇವ. ಯಾರದು ಯಾರದು ನಮ್ಮಗಳ ನ್ಯಾಯ ತೀರ್ಮಾನ ಮಾಡುವನು? ಭೂಲೋಕದ ನರಮಾನವ ಮಹಾಂಧಾತ ಮಹಾಂಧಾತ ನಮ್ಮಗಳ ನ್ಯಾಯ ತೀರ್ಮಾನ ಮಾಡುವವನು ಹೌದು ದೇವ. ಇದರಲ್ಲಿ ನಿನ್ನ ಕುತಂತ್ರವೇನು ಇಲ್ಲ ತಾನೇ? ದೇವದೇವ, ಇದರಲ್ಲಿ ನನ್ನ ತಂತ್ರ ಕುತಂತ್ರ ಏನೂ ಇಲ್ಲ ದೇವ. ಶನಿದೇವ, ನೀನಾದರೂ ನನ್ನ ಪ್ರೇರಿಸಿದವರೇ, ನಿರಾಸೆ ಬೇಡ. ಸದಾ ಕಾಲವು ಕೈಲಾಸ ಸ್ವಾಗತವೇ. ನಿರಾಸೆ ಬೇಡ, ಭಾಗ್ಯವಾಗಿ ಬರುವ ನಾವು. ಪರಮೇಶ್ವರ, ನಾವು ನಿನ್ನ ಆಜ್ಞೆಯಂತೆ ನಾವೀರ್ವರು ಭೂಲೋಕಕ್ಕೆ ತೆರಳುತ್ತಿದ್ದೇವೆ. ಅಲ್ಲಿ ಏನಾದ್ರೂ ಅಪಮಾನ ಅದನ್ನು ನನಗೆ ಸಮಿಸಿ ಮತ್ತೆ ನಾವು ಕೈಲಾಸಕ್ಕೆ ಬರಬೇಕಾಗುವುದು. ಇದು ಸತ್ಯ. ನಿರಾಸೆ ಬೇಡ, ಹೋಗಿ ಬರೋಣ ಶನಿದೇವ. ಇದು ದೇವತೆ, ನೀನು ಸಹ ಹೋಗಿ ಬರೋ ಹಾಗೂ. ನಾರದ, ನೀನು ಸಹ ಹೋಗಿ ಬರೋ ನಾವು. ಹಾಗೆ ಆಗಲಿ ದೇವ. ಆಗಲಿ. ಹಾಗೆ ಆಗಲಿ ಮಹಾದೇವ, ಹೋಗಿ ಬರುತ್ತೇವೆ. ಹೋಗಿ ಬರುವ ದೇವತೆ. ಪಾರ್ವತಿ, ಆ ವಿಜಯರ ಮುಂದಿನ ಆಟವನ್ನು ನಾವು ಇಲ್ಲಿಂದ ಹೊಡೋಣ ಪಾರ್ವತಿ. ಹಾಗೆ ಆಗ್ಲಿ ಸ್ವಾಮಿ. ಹೃದಯವು ಸ್ವರ ಆಡಿದೆ ದೇವಿ. ಪ್ರಿಯಾ,
ಹೃದಯವು ಸ್ವರ ಆಡಿದೆ ಸ್ವರದಲ್ಲಿ ಶ್ರುತಿಯಾಗಿ ಬೆಳೆಯುವ ಸತಿಮಾರೆ. ಸ್ವರದಲ್ಲಿ ಶ್ರುತಿಯಾಗಿ ಬೆಳೆಯುವ ಸತಿಮಾರೆ. ಹೃದಯವು ಸ್ವರ ಆಡಿದೆ ದೇವಿ ಮಾಲೆಯ ಹಿಡಿದು ನಾಯಕಿಯಾಗಿ ಗೆಲುವೆ ನಿನಗೆ ಮನವನೊಲಿಯುವೆ. ಮಾಲೆಯ ಹಿಡಿದು ನಾಯಕಿಯಾಗಿ ಗೆಲುವೆ ನಿನಗೆ ಮನವನೊಲಿಯುವೆ. ಹೃದಯವು ಸ್ವರ ಆಡಿದೆ ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಸತಿ ಬಾರಿ. ಪಾರ್ವತಿ ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಸತಿ ಬಾರಿ. ಹೃದಯವು ಸ್ವರ ಆಡಿದೆ ದೇವಿ ದೇವಿ ಪಾರ್ವತಿ ಶಕ್ತಿಯು ಮಾಡಿದ ಪೂಜಾ ಫಲವೇ ಶಿವನ ಮನಸ್ಸನ್ನು ಕಲಗಿಲ್ಲವೇ. ಪ್ರಿಯಾ ಶಕ್ತಿಯು ಮಾಡಿದ ಪೂಜಾ ಫಲವೇ ಶಿವನ ಮನಸ್ಸನ್ನು ಕಲಗಿಲ್ಲವೇ. ಸಂಭ್ರಮ ಮನದಲ್ಲಿ ಸಂಭ್ರಮ ಮನದಲ್ಲಿ ಸಂಗಮ ಎದುರಲಿ. ಸಂಭ್ರಮ ಮನದಲ್ಲಿ ಸಂಗಮ ಎದುರಲಿ. ಮಾಲೆಯ ಹಿಡಿದು ನಾಯಕಿಯಾಗಿ ಬಲವ ಚೆಲುವ ಸೇರಲೆಂದೇ. ಮಾಲೆಯ ಹಿಡಿದು ನಾಯಕಿಯಾಗಿ ಬಲವ ಸೇರಲೆಂದು ಚೆಲುವೆ. ಹೃದಯವು ಸ್ವರ ಹಾಡಿದೆ ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಸಕಲ ಭಾರ. ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಸಕಲ ಭಾರ. ಹೃದಯವು ಸ್ವರ ಹಾಡಿದೆ 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 ಜಟಾಜೂಟದಲ್ಲಿ
ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟನ ನಟವರ ಪಂಡಿತ ಜಟಾಜೂಟ ಮಹಾದೇವ ಮಹಾದೇವ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟನ ನಟವರ ಪಂಡಿತ ದಿಟನ ನಟವರ ಪಂಡಿತ ಗಿರಿಜಾವರ ಢಮರು ಗದಗರ ಶಂಕರ ಗಿರಿಜಾವರ ಢಮರು ಗದಗರ ಶಂಕರ ಕೃಪಾಸಾಗರ ಗುಣ ಗಂಭೀರ ಕೃಪಾಸಾಗರ ಗುಣ ಗಂಭೀರ ಮಾಲಾಧಾರ ಶ್ರೀಧರ ಮಾಲಾಧಾರ ಶ್ರೀಧರ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟನ ನಟವರ ಪಂಡಿತ ದಿಟನ ನಟವರ ಪಂಡಿತ ಮಹಾದೇವ ಮಹಾದೇವ ಜಗತ್ಪಾಲಕರಾದ ಶ್ರೀಮನ್ ನಾರಾಯಣನ ಮಾತನ್ನು ತಿರಸ್ಕರಿಸಿ ವಿಧಿ ನಿಧಿಯರಿಬ್ಬರು ಕೋಪದ ಜ್ವಾಲೆಗೆ ಸಿಲುಕಿ ನಾನೆಚ್ಚು ಎಂಬ ಅಹಂಕಾರಕ್ಕೆ ಒಳಗಾಗಿ ವೈಕುಂಠ ಬ್ರಹ್ಮಲೋಕ ಕೈಲಾಸಕ್ಕೆ ಹೋದರೂ ಕೂಡ ಅವರ ಪ್ರಶ್ನೆಗೆ ಉತ್ತರ ಸಿಗದೆ ನನ್ನ ಮಾರ್ಗದರ್ಶನದಂತೆ ಭೂಲೋಕದಲ್ಲಿ ಮಹೇಂದ್ರನ ವರಪ್ರಸಾದದಿಂದ ಜನಿಸಿರುವ ಮಹಾಂತಾತನ ಬಳಿಗೆ ಹೋಗುತ್ತಿರುವರು. ನಾನು ಕೂಡ ಅಲ್ಲಿಗೆ ಹೋಗಿ ಅವರಿಗೆ ಮಾರ್ಗದರ್ಶನವನ್ನು ನೀಡಿ ಮುಂದಿನ ಕಾರ್ಯವನ್ನು ನಡೆಸುವೆನು. ನಾರಾಯಣ ನಾರಾಯಣ. ಪಶುಪತೇಶ ವಸುಮತೇಶ ನಟ ಜನ ಪರಿಪಾಲಕ ಪಶುಪತೇಶ ವಸುಮತೇಶ ನಟ ಜನ ಪರಿಪಾಲಕ ಭೂತನಾಥ ಹೇ ಮಹೇಶ ಪಾಲಿಸು ಪರಿಪಾಲಕ ಭೂತನಾಥ ಹೇ ಮಹೇಶ ಪಾಲಿಸು ಪರಿಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿಶೂಲಧರ ತ್ರಿನೇತ್ರಧರ ತ್ರಿಮಂಡಲ ಪರಿಪಾಲಕ ತ್ರಿಶೂಲಧರ ತ್ರಿನೇತ್ರಧರ ತ್ರಿಮಂಡಲ ಪರಿಪಾಲಕ ಗಂಗಾ ಮಕುಟ ಶಶಿಲಲಾಟ ಶೋಭಿತ